Hi guys, welcome to my channel. So ಈ ವಿಡಿಯೋದಲ್ಲಿ KPSCಯ KS ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಹಳೆ ವಿಡಿಯೋದಲ್ಲಿ ಕೂಡ ನಾನು ಕಟ್ ಆಫ್ ಎಷ್ಟಿರುತ್ತೆ ಅಂತ ಅದ್ರ ಬಗ್ಗೆ ಹಾಕಿದ್ದೆ. ಬಟ್ ಇವಾಗ KPSC ಅಲ್ಲಿ ಒಬ್ಬರ ಸೀನಿಯರ್ ಮೆಂಬರ್ ಇದ್ರು. ಸೊ ಅವರು ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರ ಪ್ರಕಾರ ಕಟ್ ಆಫ್ 100 ಇಂದ 90ವರೆಗೂ GM ಕ್ಯಾಟಗರಿ ಅವ್ರಿಗೆ ನಿಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಲೋ ಕಟ್ ಆಫ್ ಬರ್ಬೋದಾ? ಸೊ ಅವರು ಇದಕ್ಕಿಂತ ಲೋ ಹೋಗ್ಬೋದು ಈ ಸತಿ ಅಂತ ಹೇಳಿದ್ದಾರೆ. ಸೊ ನನ್ನ ಪ್ರಕಾರ ಇಷ್ಟು ಕಡಿಮೆ ಹೋಗ್ಬೋದಾ, 90 to 80 ಬಂದರೂ ಆಶ್ಚರ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ ನಾನು ಇಲ್ಲಿವರೆಗೂ ಕಮೆಂಟ್ ಮಾಡಿರೋ ಎಷ್ಟೇ ಜನರು ಆವ್ರೇಜ್ ತೆಗೆದ್ರು ನೋಡಿ, ಒಂದು 110ವರೆಗೂ ಆವ್ರೇಜ್ ಸಿಗ್ತಾ ಇದೆ ನನಗೆ ಕಟ್ ಆಫ್. ಯಾರು 160 170 ಕ್ರಾಸ್ ಮಾಡಿದೀನಿ ಅಂತ ಯಾರು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ಗಳು ಮಾಡ್ತಾ ಇಲ್ಲ. ಸೊ ಇದ್ರ ಪ್ರಕಾರ ನೋಡೋದಿದ್ರೆ 120. ಸೊ ಅವ್ರು ಹೇಳೋ ಪ್ರಕಾರ ಏನು ಅಂದರೆ 80ಇಂದ 90ವರೆಗೂ ಹೋಗ್ಬೋದು. ಸೊ ಈ ಸತಿ ಎಕ್ಸಾಮ್ ತುಂಬ ಟಫ್ ಇರೋದ್ರಿಂದ ಯಾರು ಹೋಪ್ನ ಕಳ್ಕೊಬೇಡಿ. ಸೊ ನಿಮ್ಮ ಮೇನ್ಸ್ ಪ್ರಿಪ್ರೇಷನ್ನ ಕಂಟಿನ್ಯೂಲಿ ಇಡಿ. ಸೊ ಯಾವಾಗ ನಿಮಗೆ ಮೇನ್ಸ್ ಕಾಲ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಕೀ ಆನ್ಸರ್ಸಲ್ಲಿ ಕೂಡ ತುಂಬ ಮಿಸ್ಟೇಕ್ಸ್ ಇದೆ. ದಯವಿಟ್ಟು ನೀವೆಲ್ಲ ಒಬ್ಜೆಕ್ಷನ್ಸ್ ಫೈಲ್ ಮಾಡಿ. ಒಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ 4th ಸೆಪ್ಟೆಂಬರ್ ಲಾಸ್ಟ್ ಡೇಟ್ ಇದೆ. ಆ್ಯಂಡ್ ಒನ್ ಒಬ್ಜೆಕ್ಷನ್ಗೆ 50 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ತಪ್ಪದೆ ನಿಮಗೆ ಯಾವ ಪ್ರಶ್ನೆಯಲ್ಲಿ ತಪ್ಪು ಅನ್ಸುತ್ತೋ ಆ ಪ್ರಶ್ನೆಗೆ ದಯವಿಟ್ಟು ಒಬ್ಜೆಕ್ಷನ್ ಫೈಲ್ ಮಾಡಿ. ಸೊ ಈ ಒಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ನಿಮಗೆ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಬೇರೆ ಇದ್ರ ಜೊತೆ ಕಳಿಸ್ಬೇಕಾಗುತ್ತಂತೆ. ಸೊ ಅದನ್ನು ಹುಡುಕಿ ಮಾಡಿ. ಯಾಕಂದರೆ ನಾನು ನೋಡಿದಂಗೆ ಸುಮಾರು ಕ್ವಶನ್ಸಲ್ಲಿ ಮಿಸ್ಟೇಕ್ಸ್ ಇದೆ, ಕ್ಲಾರಿಟಿ ಇಲ್ಲ, ಅವ್ರು ಕೇಳಿರೋದೇನು ಆಪ್ಷನ್ಸಲ್ಲಿ ಇರೋದೇನು ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ಒಬ್ಜೆಕ್ಷನ್ಸ್ನ ಬಿಡದೆ ಫೈಲ್ ಮಾಡಿ. ಯಾಕಂದರೆ 110 ಬರ್ತಾ ಇದೆ ಅಂದರೆ ಈಗ ಆಲ್ರೆಡಿ ಎಲ್ಲರಿಗೂ ಒಂದು 80-90 ಬಂದೇ ಬಂದಿರುತ್ತೆ. ಸೊ ನಿಮ್ಮ ಸ್ಕೋರ್ 120 130ಗೂ ಜಂಪ್ ಆಗಬಹುದು. ಸೊ ಈ ಥರ ನೋಡಿದ್ರೆ. ಸೊ ದ್ಯಾಟ್ ಇಸ್ ಇಟ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಮೇನ್ಸ್ ಪ್ರಿಪ್ರೇಷನ್. ಥ್ಯಾಂಕ್ ಯು.